ಮೊದಲನೇದಾಗಿ ಈ ಚಳಿಲಿ ಡ್ರೈ ಸ್ಕಿನ್ ಇರೋರಿಗೆ ನಾನೊಂದಷ್ಟು ನನಗೆ ಗೊತ್ತಿರೋ ಅಂಥ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಥರ ಫೇಸ್ ಪ್ಯಾಕ್ಗಳನ್ನ ನಿಮಗೆ ನಾನು ಸಜೆಸ್ಟ್ ಮಾಡ್ತಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದಾದ್ಮೇಲೆ ಮತ್ತೇನು ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಲ್ವಾ? ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಂತರ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ರೀಚ್ ಆಗುತ್ತೆ. ಆಗ ತಕ್ಷಣ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮತ್ತು ಈ ವಿಡಿಯೋ ಏನು ವಿಷಯ ಅಂತ ನಿಮಗೆ ಹೇಳ್ಬಿಡ್ತೀನಿ. ಏನಕ್ಕೆ ಅಂದರೆ ಡ್ರೈ ಸ್ಕಿನ್ ಇರೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಸೊ ಹಂಗಾಗಿ ನಂದು ಕೂಡ ಡ್ರೈ ಸ್ಕಿನ್ನೇನೆ. ನಾನು ಏನೇನು ಫಾಲೋ ಮಾಡ್ತೀನಿ ಅಂತ ಹೇಳಿ ಅದನ್ನು ನಿಮಗೂ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇರೋ ಉದ್ದೇಶ. ಮತ್ತು ಏನು ಅಂದರೆ ಈ ಚಳಿಗಾಲದ ವೆದರ್ಗೆ ನಮ್ಮ ಸ್ಕಿನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ವೆದರೇ ಹಂಗಿರುತ್ತೆ ಅಲ್ವಾ, ಹಾಗಾಗಿ ನಮ್ಮ ಚರ್ಮ ಕೂಡ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ. ಡ್ರೈ ಸ್ಕಿನ್ ಅಂದರೆ ನಿಮಗೆ ಗೊತ್ತಲ್ವಾ? ಗೊತ್ತಿಲ್ಲ ಅಂದರೆ ಯಾವ ಥರ ಡ್ರೈ ಸ್ಕಿನ್ ಅಂತ ಗೊತ್ತಾಗೋದು ಅಂದರೆ ಒಂಥರ ಫುಲ್ ಉರಿ ಥರ ಅನ್ನಿಸ್ತಾ ಇರುತ್ತೆ. ಮತ್ತು ವೈಟ್ಗೆಲ್ಲ ಆಗೋಗಿರುತ್ತೆ. ಏನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ, ಒಂಥರ ಚುಚ್ಚುದಂಗೆ ಆಗ್ತಾ ಇರುತ್ತೆ. ಈ ಥರ ಆದಾಗ ಅದು ಡ್ರೈ ಸ್ಕಿನ್. ಗೊತ್ತಾಗುತ್ತೆ ಅಲ್ವಾ ನಿಮಗೆ? ಈ ವೆದರ್ಗೆ ಆಲ್ಮೋಸ್ಟ್ ನಮ್ಮ ಸ್ಕಿನ್ ಡ್ರೈ ಆಗೋಗ್ಬಿಡುತ್ತೆ. ವೆದರೇ ಹಂಗಿರುತ್ತೆ. ಹಾಗಾಗಿ ಆ ಡ್ರೈ ಸ್ಕಿನ್ನ ನಮಗೆ ಆಗೋವಂಥ ಅಂದರೆ ಡ್ರೈ ಸ್ಕಿನ್ನನ್ನು ಸ್ವಲ್ಪ ಆದಷ್ಟು ಒಂದು ತಕ್ಕ ಮಟ್ಟಿಗಾದ್ರೂ ಅವಾಯ್ಡ್ ಮಾಡೋದು ಹೆಂಗೆ ನಮ್ಮ ಸ್ಕಿನ್ ಡ್ರೈ ಆಗೋದನ್ನ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ. ಮೊದಲನೇದಾಗಿ ನೀವು ಈ ಚಳಿಗಾಲದಲ್ಲಿ ಸೋಪ್ಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೋಪ್ಗಳು ಯೂಸ್ ಮಾಡಬಾರ್ದು. ಏನಕ್ಕೆ ಅಂದರೆ ಅದರಲ್ಲೆಲ್ಲ ಜಾಸ್ತಿ ಕೆಮಿಕಲ್ಸ್ ಇರೋದ್ರಿಂದ ಸೋಪ್ಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತು ಎರಡನೇದಾಗಿ ನೀವು ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಸುಡುವಂಥ ನೀರನ್ನು ಬಳಸಬಾರ್ದು. ಎರಡನೇದು, ಹೆಚ್ಚಾಗಿ ಸುಡುವಂಥ ನೀರನ್ನು ನಾವು ಬಳಸಿದ್ರೆ ನಮ್ಮ ಸ್ಕಿನ್ಗೆ ಅದು ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಚಳಿಗಾಲದಲ್ಲಿ ಹೆಚ್ಚಾಗಿ ಸುಡೋ ಅಂಥ ನೀರನ್ನು ಬಳಸಬಾರ್ದು. ಉಗುರು ಬೆಚ್ಚಗಿರೋ ನೀರನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೋತೀನಿ. ಮತ್ತು ಮೂರನೇದು, ನಮ್ಮ ಬಾಡಿಗೆ ಹೆಚ್ಚಾಗಿ ನೀರಿನ ಅವಶ್ಯಕತೆ ಇರುತ್ತೆ. ಹೆಚ್ಚಾಗಿ ನೀರನ್ನ ಕುಡಿತಾ ಇರಬೇಕು. ಏನಕ್ಕೆ ಅಂದರೆ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ಅಲ್ವಾ, ಹಾಗಾಗಿ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಮೂರನೇ ಟಿಪ್ಸು. ನಾಲ್ಕನೇದಾಗಿ, ನಮ್ಮ ಸ್ಕಿನ್ನನ್ನು ಯಾವಾಗಲೂ ಮಾಯಿಶ್ಚರೈಸ್ ಆಗಿ ಇಟ್ಕೊಂಡಿರಬೇಕು. ಆಯ್ಲಿ ಥರ ನಮ್ಮ ಫೇಸ್ನ ಇಟ್ಕೊಂಡಿರಬೇಕು. ಫೇಸ್ ಅಂತಲೇ ಅಲ್ಲ, ಬಾಡಿ ಮಾಯಿಶ್ಚರೈಸ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ. ಕೊಬ್ಬರಿ ಎಣ್ಣೆ ಬರುತ್ತೆ ಅಲ್ವಾ, ಕೊಬ್ಬರಿ ಎಣ್ಣೆ ಆದರೂ ಆಗ್ಬೋದು, ಬೇರೆ ಗೊತ್ತಿರುತ್ತೆ ಅಲ್ವ ನಿಮಗೆ. ಕೊಬ್ಬರಿ ಎಣ್ಣೆನ ನಿಮ್ಮ ಬಾಡಿಗೆ ಅಥವಾ ನಿಮ್ಮ ಸ್ಕಿನ್ಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಆ ಮಸಾಜ್ ಮಾಡಿದಷ್ಟು ನಿಮಗೆ ನಿಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ತಗೊಂಡು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೀವು ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಸ್ಕಿನ್ ಯಾವಾಗಲೂ ಮಾಯಿಶ್ಚರೈಸ್ ಆಗಿ. ಮತ್ತು ಇನ್ನೊಂದು ಹೇಳ್ತೀನಿ, ಇವಾಗ ಕೆಲವ್ರಿಗೆ ಆಯಿಲೆಲ್ಲ ಹಚ್ಚಿ ಅದು ಮಸಾಜ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ ಅಂತ ಅನ್ನೋರಿಗೆ ಮಾರ್ಕೆಟ್ಗಳಿಗೆಲ್ಲ ನಿಮಗೆ ಈ ಥರ ಮಾಯಿಶ್ಚರೈಸರ್ ಕ್ರೀಮ್ ಸಿಗುತ್ತೆ. ನಾನು ನಿವ್ಯಾ ಸಾಫ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡೋದು. ನಿಮಗೆ ಯಾವುದು ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ, ಯಾವುದು ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ, ಆ
ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ಪಾಂಡ್ಸು ಈ ಥರ ಬೇಜಾನ್ ಸಿಗುತ್ತೆ ನಿಮಗೆ ಮಾರ್ಕೆಟಾಗೆಲ್ಲನ. ನಂದು ಆಲ್ಮೋಸ್ಟು ಖಾಲಿನೇ ಆಗೋಗ್ಬಿಟ್ಟಿದೆ. ತೋರಿಸ್ತೀನಿ ನಿಮಗೆ, ತೆಗಿಯೋಕ್ಕೆ ಬರ್ತಿಲ್ಲ. ನಾನು ಇದನ್ನೇ ಯೂಸ್ ಮಾಡೋದು, ನಿವಿಯಾ ಸಾಫ್ಟನ್ನೇ ಯೂಸ್ ಮಾಡೋದು. ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ, ಯಾವುದು ಸೂಟಬಲ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ಮತ್ತು ನೀವು ನಾನು ಫಸ್ಟ್ ಪಾಯಿಂಟ್ ಹೇಳಿದೆ ಅಲ್ವಾ ನಿಮಗೆ, ಯಾವುದೇ ಕಾರಣಕ್ಕೂ ಸೋಪ್ಗಳನ್ನ ಬಳಸಬಾರ್ದು ಅಂತ. ಅದು ಬಿಟ್ಟರೆ ಬೇರೆ ಏನು ಅಂತಂದರೆ, ನೀವು ಫೇಸ್ ವಾಶ್ಗಳು ಬರ್ತವೆ ಅಲ್ವಾ, ಅಲೋವೆರಾದ್ ಬರುತ್ತೆ, ಹಿಮಾಲಯ ಬರುತ್ತೆ, ಈ ಥರದ್ದು ಫೇಸ್ ವಾಶ್ಗಳು ತುಂಬ ಸಿಗುತ್ತೆ. ಅದರಲ್ಲೂ ನೀವು ನಿಮಗೆ ಯಾವುದು ಸೂಟಬಲ್ ಅಂತ ಅನಿಸುತ್ತೆ ಅದನ್ನು ತಗೊಂಡು ನೀವು ಫೇಸ್ನ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಸೋಪ್ಗಳನ್ನ ಯೂಸ್ ಮಾಡೋದಕ್ಕಿಂತ ಈ ಥರ ಫೇಸ್ ವಾಶ್ಗಳನ್ನ ಯೂಸ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನಾನು ಯೂಸ್ ಮಾಡೋದನ್ನೇ ನಿಮ್ಮ ಹತ್ರ. ಈ ವೆದರಲ್ಲಿ ನಮ್ಮ ಸ್ಕಿನ್ನನ್ನು ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ಯಾವಾಗಲೂ ಖುಷಿಯಾಗಿ ಬೇರೆಯವ್ರ ಜೊತೆ ತುಂಬ ಕಂಫರ್ಟಬಲ್ ಆಗಿ ನಾವು ಅವ್ರ ಜೊತೆ ಮಾತುಕತೆ ಆಡ್ಬೋದು. ಏನು ಕೇಳ್ತಿದ್ದೀನಿ ಈ ಮಾತನ್ನ ಅಂದರೆ, ಕೆಲವರು ಈಗ ಯಾರ ಜೊತೆನಾದರೂ ಮಾತಾಡಬೇಕು ಅಂದರೆ ಸ್ವಲ್ಪ ಹಿಂಜರಿತಾ ಇರ್ತಾರೆ. ಏನಕ್ಕೆ ಅಂದರೆ ಗೊತ್ತಲ್ಲ, ಒಂದು ಸ್ಮೈಲ್ ಮಾಡೋಕ್ಕಾಗ್ತಿರಲ್ಲ, ಒಂದು ನಮ್ಮ ಸ್ಕಿನ್ ಅಷ್ಟು ಗ್ಲೋ ಇರಲ್ಲ, ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಹೇಳೋವಂಥ ಸ್ವಲ್ಪ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ಯಾವ ಥರ ವಿಡಿಯೋ ಮಾಡೋದು ಅಂತ. ಮತ್ತೊಂದು ಹೇಳಬೇಕು ನಿಮಗೆ, ನಾನಿಲ್ಲಿ ಯಾವುದೇ ಏನಕ್ಕೆ ಅಂದರೆ, ನಾವು ಫೇಸ್ ಪ್ಯಾಕ್ನ ಹಚ್ಚಿದಷ್ಟು ಯೂಸ್ ಮಾಡಿದಷ್ಟು ನಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ. ಹಂಗಾಗಿ ಒಂದು ವೇಳೆ ನೀವು ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ರಿ ಅಂದರೆ ನೀವು ಮಾಯ್ಶ್ಚರೈಸರ್ನ ಮಾತ್ರ ಅಪ್ಲೈ ಮಾಡೋದನ್ನ ಮಾತ್ರ ಮರಿಬಾರ್ದು. ಯಾವುದೇ ಕಾರಣಕ್ಕೂ ಮಾಯ್ಶ್ಚರೈಸರ್ನ ಮಾತ್ರ ಮರಿಬಾರ್ದು. ಇದೊಂದು ಟಿಪ್ಸ್ ನಿಮಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ಎಸ್, ನೋಡಿದ್ರಿ ಅಲ್ವಾ, ನಾನು ಫಾಲೋ ಮಾಡೋವಂಥ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಚಳಿಗಾಲ ಬಂತು ಅಂದ್ರೇ ಹೀಗೆ ಆಗೋಗ್ಬಿಡುತ್ತೆ, ಎಲ್ಲರ ಮೈಂಡಲ್ಲಿ ಅದೊಂದು ಫಿಕ್ಸ್ ಆಗಿಬಿಡುತ್ತೆ, ಅಯ್ಯೋ ಸ್ಕಿನ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಲ್ವ. ಅದಕ್ಕೋಸ್ಕರ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಅಂಥ ಕೆಲವು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ ನಿಮಗೆ ಏನು ಮಾಡಬೇಕು ಅಂತ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.